ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ಆ್ಯಕ್ಚುಲಿ ಶಂಖ ಪುಷ್ಪ ಅಂತೀವಲ್ಲ, ಸೊ ಅದನ್ನು ಆ್ಯಕ್ಚುಲಿ ಎಂಟಿ ಸ್ಟಮಕ್ಕಿಗೆ ಬಿಸಿನೀರಲ್ಲಿ ಹಾಕಿ ಕುಡಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಆ್ಯಕ್ಚುಲಿ ಪಾಟಲ್ಲಿ ಕೂಡ ನಟ್ಟರೆ ಚೆನ್ನಾಗಿ ಬರುತ್ತೆ ಇದು, ಬಟ್ ಇಲ್ಲಿ ಹಾಗೆ ಮಣ್ಣಲ್ಲಿ ನಟ್ಟಿರೋದ್ರಿಂದ ಅದು ತುಂಬಾ ಚೆನ್ನಾಗಿ ಬಂದಿದೆ. ಗುಡ್ಡಿ ಮಗ ಚಂದ ಉಂಟು, ಜ್ವರ ಬರಲ್ಲ ಅಂತ ಕುಡಿದ್ರೆ ಗೊತ್ತಾ? ಅಲ್ಲಿ ಬರಲ್ಲ ಅಂತೆ, ಕುಡಿ ನೀನು. ಫೀವರೇ ಬರಲ್ಲ ಅಂತ ಅದನ್ನ ಕುಡಿದ್ರೆ. ಏನು ನಡೆದ್ರೆ ಅದು ಬಂದ್ರೆ ಕೇಳ್ತಾನೆ ನನ್ನೊಟ್ಟಿಗೆ. ಚಂದಂತ ನಮ್ಮ ಮನೇಲಿ ನೇಚರು ಮತ್ತು ವೆದರ್ ಎಲ್ಲನೂ ನಾವು ಸಿಟಿಯಲ್ಲಿದ್ದು ಅಂದರೆ ಬೆಂಗಳೂರಲ್ಲಿದ್ದು ಊರಿಗೆ ಬಂದಾಗ ಯಾವುದೋ ಒಂಥರ ರೆಸಾರ್ಟಿಗೆ ಬಂದಂಗೆ ಅನಿಸುತ್ತೆ. ಬಿಕಾಸ್ ವೆದರು ಅದೇ ಥರ ಚೆನ್ನಾಗಿರುತ್ತೆ ಆ್ಯಂಡ್ ಸುತ್ತ ಮೌಂಟೇನ್ಸ್ ಇರೋದ್ರಿಂದ ತುಂಬಾ ಖುಷಿಯಾಗುತ್ತೆ. ಇದು ಆ್ಯಕ್ಚುಲಿ ಏನಂದರೆ ಮಶ್ರೂಮ್ ಇದು ಸೀಡ್ ಸಿಗುತ್ತಲ್ಲ, ಸೊ ಅದನ್ನ ತಗೊಬಂದು ಹಾಕಿರೋದು. ಅದು ಇವಾಗ ಈ ಥರ ಬಂದಿದೆ. ಇದರ ಸೀಡ್ಸನ್ನ ಅಣ್ಣ ಬಂದು JKVK ಇಂದ ತಗೊಬಂದು ಹಾಕಿರೋದು. ಅದು ಈ ಥರ ಬಂದಿತ್ತು. ಮಾಮೂಲಿ ಮಶ್ರೂಮ್ ಥರನೇ ಟೇಸ್ಟ್ ಇರುತ್ತೆ, ಚೆನ್ನಾಗಾಗುತ್ತೆ. ಆಯ್ತಾ? ಸಾಕು, ಸೈಡ್ಗೆ ಇಡು. ಅಷ್ಟೇ, ಅದಾಗಲ್ಲ ಮಗ, ಒಂದು ಸೀರೆ ಅದಾಗಲ್ಲ ನಿಂಗೆ. ನನಗೆ ಆಗ್ತದೆ. ನೀನು ಬಾ. ಆಮೇಲೆ ಆಗ್ಬೋದು, ಒಂದು ಪೀಸಲ್ಲೇ ಇರುತ್ತೆ, 4 ಪೀಸಲ್ಲೇ.
ಆವಾಗಲೇ ಹೋಗ್ಬಿಟ್ಟು ನಾನು ಮತ್ತು ಅಣ್ಣ ಮಣ್ಣಿನ ಪಾತ್ರೆಗಳು ತೊಗೊಬಂದಿದ್ರು. ಅದು ತೊಗೊಬಂದ ನಂತರ ಏನಂದರೆ ಬೆಂಗಳೂರಲ್ಲಿ ತೊಗೊಬಂದರೆ ನಮಗೆ ಅದು ಸೀಸನಿಂಗ್ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಇಲ್ಲೇ ಅಮ್ಮ ಮಾಡಿಕೊಡ್ತಾ ಇದ್ದಾರೆ. ಎಂತ ಮಾಡೋದು ಪ್ರಾಗ್ಯ ಪರಪರ? ಹಾಂ ಪ್ರಾಗ್ಯ ಎಂತದು ಕೈಯಲ್ಲಿ ಎಂತ ಎಂತದದು? ಹಾಯ್ ಬಾಯ್. ತಿಂಡಿ ಕಟ್ಟು, ತಿಂಡಿ ಕಲ್ಲಿ. ಬೋದು ಬೊಗ್ಗು 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 ಓದ್ತದಲ್ಲ. ಅಯ್ಯೋ ಕಳ್ಳಿ, ತಿಂಡಿ ಕಳ್ಳಿ. ತಿಂಡಿ ಕಟ್ಟೆ ಎಲ್ಲಿಗೆ ಮಗ? ತೆಗ್ದಿಡ್ಬೇಕೀಗ. ಚಂದ ಉಂಟು ತುಕುಡಿ. ಮತ್ತೆ ಕಪ್ಪ ಆಯ್ಕೆ ಕೊಟ್ಟೆ ನಾನು. ಅಮ್ಮ ಅದನ್ನು ಹಾಳೆ ಮಾಡಿಕೆ ಮಾಡಿಬಿಟ್ರು ನನಗೆ. ಆಚೆ ಸೈಡ್ ಕೂಡ ಕಪ್ಪ ಆಯ್ತಾ? ಹಾಂ, ಈಚೆ ಕಪ್ಪಾಗಿದೆ. ಅದು ಈಗ ತೊಳಿಲಿಕ್ಕಿಲ್ಲ ವಾಪಸ್ಸು. ಅಲ್ಲ ಈಗಲ್ಲ, ಮತ್ತೆ ಹಾಗೆ ಕಪ್ಪಾಗಿ. ಈಗ ತುಂಬ ಕಪ್ಪಾದ್ರೆ ಮತ್ತೆ ಕೈಪು ಸಹ ಕಪ್ಪಾಗ್ಬೋದು. ಇದನ್ನು ನೀವು ಆಲ್ರೆಡಿ ನೋಡಿದ್ರಲ್ಲ, ತೆಂಗಿನಕಾಯ್ದು ಚಿಪ್ಪಿ ಅಥವಾ ಗೊರಟೆ ಅಂತೀವಲ್ಲ, ಸೊ ಅದರಲ್ಲಿ ಬೆಂಕಿ ಇಟ್ಟು ಕಪ್ ಮಾಡೋದು. ನೆಕ್ಸ್ಟ್ ಅದರಲ್ಲಿ ಗಂಜಿದು ನೀರನ್ನ ಹಾಕಿಬಿಟ್ಟು ಕುದಿಸಬೇಕು. ಕುದಿಸಿದ ನಂತರ ಅದನ್ನ ವಾಶ್ ಮಾಡಿ ಕೊಕೊನೆಟ್ ಆಯಿಲ್ ಹಾಕಿ ಬಿಸಿಲಲ್ಲಿಟ್ಟರೆ ಮಡಿಕೆ ಸೀಸನಿಂಗ್ ಆಗೋಯ್ತು. ಬೆಂಗಳೂರಿಗೆ ತಗೊಂಡೋದ್ರೆ ನಮಗೆ ಇಷ್ಟೆಲ್ಲ ಪ್ರೊಸೀಜರ್ ಮಾಡಿ ಮಾಡೋದಕ್ಕಾಗೋದಿಲ್ಲಲ್ಲ, ಸೊ ಅದಕ್ಕೆ ಅಮ್ಮ ಇಲ್ಲೇ ಮಾಡಿಕೊಡ್ತಾರೆ. ಮಾಡು ಮಾಡಕಂದ ಅದೇನದು? ಬಾಯಿ ನೋಡು, ಬಾಯಿ ನೋಡು ಕನ್ನಡಿಲಿ. ಅದು ತಿನ್ಬೇಡ ಸಿಪ್ಪೆ. ಇಲ್ಲಿ ನೋಡು, ತಲೆಲೇನೋ ಕಸ ಇದೆ ನಿಂದು. ಸಾಕು ಮಗ, ತುಂಬ ತಿಂದೆ ನೀನು, ಸಾಕು. ಇನ್ನು ಅದೊಂದೇ ಹೂ ತಿನ್ಲಿಕ್ಕೆ ಆಗುದು, ಎಲ್ಲ ಹೂ ಕೊಯ್ ತಿನ್ಬೇಕು. ಹಂಗಲ್ಲ ಮಗ, ನೀನು ಐಸ್ ಕ್ಯಾಂಡಿ ಹೇಗೆ ತಿನ್ನುದು? ಹೀಗಲ್ಲ, ಹಾಗೆ. ಹೀಗೆ ಐಸ್ ಕ್ರೀಮ್ ಹೇಗೆ ತಿನ್ನುದ ನೀನು? ಜ್ಯೂಸ್ ಹೇಗೆ ಕುಡಿದು ನೀನು? ಸ್ಟ್ರಾದಲ್ಲಿ? ಅಯ್ಯ, ಅದು ಬಿತ್ತು. ಕೊಡವಳಿಗೆ ಪಾಪದ್ದು ಪ್ರಾಪ್ತಿಗೆ. ಮಾಡು. ಜ್ಯೂಸ್ ಹೇಗೆ ಕುಡಿದು ಸ್ಟ್ರಾದಲ್ಲಿ? ಅವಳು ತಿಂತಾ ಇದ್ದಾಳೆ, ಅವಳು ಅದ್ದು ತಿಂತಾ ಇದ್ದಾಳೆ ಪ್ರಾಪ್ತಿ. ಉಸ್ಸು ಮಾಡಬೇಕು. ಹಾಗೆ ಸ್ವೀಟ್ ಇತ್ತಾ?
ಅಲ್ಲಿ ಖಾಲಿ ಆಯ್ತು ನೀನು ಹೀಗೆ ಮಾಡುವಾಗ. ಟ್ರೈನ್ ಹೋದ ಟಿಕೆಟ್ ತಗೊಂಡು ಅದ ಅವಳು ಹಿಂಗೆ ಬಿಸಾಕದೀಗ. ಅದ್ಯಾರಿಗೆ ಬಿಸಾಡಿದ್ದು? ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ಮನೆಯ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಆ್ಯಂಡ್ ಟೇಕ್ ಕೇರ್.